ದಲಿತ ಮುಖಂಡರು ಸೇರಿಕೊಂಡು ಈ ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಯುವ ಮುಖಂಡರೆಲ್ಲ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಬೀದರ್ ಜಿಲ್ಲೆ ಎಲ್ಲ ಮುಖಂಡರು, ವಿಚಾರವಾದಿಗಳು, ಬುದ್ಧಿಜೀವಿಗಳು, ಸಮಾಜ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾಕಂದ್ರೆ 3 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿನ ಒಂದು ಸಬ್ಜೆಕ್ಟ್ ಇರ್ತದೆ. ಆ ಸಬ್ಜೆಕ್ಟಲ್ಲಿ ಎಲ್ಲ ಸಂಘಟನೆ ಮುಖಂಡರು, ಹಿರಿಯ ಹೋರಾಟಗಾರರು ಎಲ್ಲರೂ ಇದರಲ್ಲಿ ಚಿಂತನ ಮಂಥನದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿಚಾರವಂತರು, ಪ್ರಗತಿಪರರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಈ ಯಶಸ್ವಿಗೆ ತಾವೆಲ್ಲರೂ ಭಾಗಿಯಾಗಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. ಆತ್ಮೀಯ ಬಂಧುಗಳೇ, ಈಗಾಗಲೇ ಇಡೀ ವಿಶ್ವದಂತೆ ಏಕೈಕ ವ್ಯಕ್ತಿ, ಅದು ನಮ್ಮ ಹೆಮ್ಮೆಯ ಭಾರತ ರತ್ನ, ವಿಶ್ವರತ್ನ ಪ್ರಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಇವತ್ತು ವಿಶ್ವದ ಎಲ್ಲಾ ಮೂಲೆಗಳಲ್ಲಿ ಇವತ್ತು ಏಪ್ರಿಲ್ 1ರಿಂದಲೇ ಸ್ಟಾರ್ಟ್ ಆಗಿದೆ. ಬಂಧುಗಳೇ, ನೀವೆಲ್ಲರೂ ನೋಡ್ತಾ ಇರಬೇಕು. ಅದರ ಪ್ರಯುಕ್ತ ಇವತ್ತ ಪ್ರಪೂಜ್ಯ ಈ ನಾಡಿನ ಪ್ರಖ್ಯಾತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಸ್ವಾಮಿ ಅಂತ ಪ್ರಖ್ಯಾತಿ ಪಡೆದಿರುವ ಪ್ರಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವ ಮತ್ತು ಆದೇಶದಂತೆ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 3 ದಿವಸದ ಅಂಬೇಡ್ಕರ್ ಉತ್ಸವ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ನಮಗೇನು ನಿರ್ಣಯ ಮತ್ತು ನಮಗೇನು ಸಂದೇಶ ಕೊಟ್ಟಿದ್ದಾರೆ. ಅದರಂತೆ ನಾವು ಇದೇ ತಿಂಗಳ ಏಪ್ರಿಲ್ 10, 11, 12ರಂದು ಬೀದರ್ದಲ್ಲಿ 135ನೆಯ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ 3 ದಿವಸದ ಕಾರ್ಯಕ್ರಮದ ಕುರಿತು ಈಗಾಗಲೇ ನಮ್ಮ ಬಹುಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಬಹುಜನ ವಿದ್ಯಾರ್ಥಿ ಪರಿಷತ್ತಿನ 2 ಯುವಕರು, ಅದು ಸಂದೀಪ್ ಕಾಂಟಿ ಅವರು ಮತ್ತು ಪ್ರದೀಪ್ ನಾಟಿಕರ್ ಅವರು. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಬಂಧುಗಳೇ, ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಕೆಲವು ಯುವ ಮುಖಂಡರುಗಳು, ಯುವ ನಾಯಕರುಗಳು ಹೇಳ್ತಾ ಇದ್ರು, ಏನ್ ನೀವೆಲ್ಲ ಹಿರಿಯರ ಕಾರ್ಯಕ್ರಮಗಳು ಮಾಡ್ತೀರಿ, ನಮ್ಗೆ ಅವಕಾಶ ಕೊಡೋದ್ರ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ನಾವು ಬೀದರ್ ಜಿಲ್ಲೆಯ ನಮ್ಮ ಬಾಬುರಾವ್ ಪಾಸ್ವಾನ್, ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಬಾಬುರಾವ್ ಪಾಸ್ವಾನ್ ಅವರು, ನಮ್ಮ ರಾಜ್ಯ ಸಂಘಟನೆ ಇನ್ನೊಬ್ಬರು ಮುಖಂಡರಂತ ರಮೇಶ್ ಪಾಸ್ವಾನ್ ಅವರು, ಇನ್ನೊಬ್ಬರು ನಮ್ಮ ಹಿರಿಯ ಮುಖಂಡರಂತ ಶ್ರೀಪತರಾವ್ ಬೀನೆ ಅವರು, ಇನ್ನೊಬ್ಬರು ಮುಖಂಡರಂತ ನೀಲಿಕತ್ತಿ ಅವರು, ಶಿವಕುಮಾರ್ ಅವರು, ಇವರೆಲ್ಲರೂ ಸೇರ್ಕೊಂಡು ಬೀದರ್ ಜಿಲ್ಲೆಯಲ್ಲಿ ವಿನೂತನವಾಗಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಬಂಧುಗಳೇ, ಬೀದರ್ ಜಿಲ್ಲೆಯ ಎಲ್ಲ ಹೋರಾಟಗಾರರು, ಈ ವಿಚಾರವಂತರು, ಸಮಾಜದ ಬಾಂಧವರು ಎಲ್ಲರೂ ನಾವು ವಿನಂತಿ ಮಾಡ್ತಾ ಇದ್ದೇವೆ, ಈ 3 ದಿನದ ಕಾರ್ಯಕ್ರಮದ ಆಯೋಜಕರಿಗೆ ನಾವು ಸಹಯೋಗ ಮಾಡಿ ಅವರಿಗೆ ಸಹಕಾರ ಕೊಟ್ಟು ವಿವಿಧ ದಲಿತ ಸಂಘಟನೆ ಮುಖಂಡರುಗಳು, ಸಂಚಾಲಕರು, ವಿವಿಧ ಸಂಘಟನೆ, ಕನ್ನಡ ಪರ ಸಂಘಟನೆ ಮುಖಂಡರು, ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಶೋಷಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಸೇರ್ಕೊಂಡು ಈ ಬಹುಜನ ವಿದ್ಯಾರ್ಥಿ ಒಕ್ಕೂಟದ ಅಡಿಯಲ್ಲಿ ಮತ್ತು ಬಹುಜನ ವಿದ್ಯಾರ್ಥಿ ಪರಿಷತ್ತಿನ ಅಡಿಯಲ್ಲಿ ನಾವೆಲ್ಲರೂ ಒಂದು ಕಾರ್ಯಕರ್ತರಾಗಿ ಅವರಿಗೆ ಸಹಯೋಗವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿ ಇಂದು ಇವತ್ತು ಕರಪತ್ರವನ್ನ ಇವತ್ತು ಬಾಬು ಪಾಸ್ವಾನ್ ರವರು ಒಕ್ಕೂಟದ ಅಧ್ಯಕ್ಷರ ಹಸ್ತದಿಂದ ಮತ್ತು ನೆರೆದಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ಈ ಒಂದು ಕರಪತ್ರ ಬಿಡುಗಡೆ ಮಾಡಲಾಗಿದೆ. ಅದರಂತೆ ಬೀದರ್, ಇವತ್ತು ಪಕ್ಕದ ಗುಲ್ಬರ್ಗ, ಪಕ್ಕದ ಬಿಜಾಪುರ, ಬೆಳಗಾಂ, ಮೈಸೂರು, ಪ್ರತಿ ಜಿಲ್ಲೆಯಲ್ಲಿ 3 ದಿವಸದ ವಿನೂತನ ಕಾರ್ಯಕ್ರಮ. ಯಾಕಂದ್ರೆ 14ನೇ ತಾರೀಕಿಗೆ ನಮ್ಮಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಕುಣಿಯೋದು, ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ 14 ತಾರೀಕಿಗೆ, ಸರ್ಕಾರದ ಕಾರ್ಯಕ್ರಮ ಇರ್ತವೆ 14 ತಾರೀಕಿಗೆ. ಆದರೆ ಇವತ್ತು ರಾಜ್ಯದಲ್ಲಿ ಹೊಸ ಪೀಳಿಗೆಗೆ, ಯುವಕರಿಗೆ ಬಾಬಾ ಸಾಹೇಬರ ಚಿಂತನೆಗಳು, ದಲಿತ ಚಳವಳಿಯ ಹೋರಾಟದ ಚಿಂತನೆಗಳು, ದಲಿತ ಚಳವಳಿ ನಡೆದು ಬಂದಂತ ದಾರಿ, ದಲಿತ ಚಳವಳಿಯಲ್ಲಿ ಪಾಲ್ಗೊಂಡಂತ ಎಲ್ಲಾ ಸೋದರರಿಗೆ, ಎಲ್ಲಾ ಹಿರಿಯರಿಗೆ ಚಾಚು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಹಾಗಾಗಿ ನಾನು ಇವತ್ತಿನ ಈ ಮುಖಾಂತರ ನಿಮ್ಗೆ ಹೇಳೋದಿಷ್ಟೇ, ಬೀದರ್ ಜಿಲ್ಲೆಯ ಎಲ್ಲಾ ದಲಿತ ಚಳವಳಿಯಲ್ಲಿ ಪಾಲ್ಗೊಂಡಂತ ಹಿರಿಯ ಕಿರಿಯ ಮುಖಂಡರುಗಳು ಈ ದಲಿತ ಚಳವಳಿ ನಡೆದು ಬಂದಂತ ದಾರಿ ಬಗ್ಗೆ ಮಾತನಾಡುವುದಿದೆ, ಅವತ್ತು ಮುಂದಿನ ಸವಾಲುಗಳ ಕುರಿತು ಮಾತನಾಡುವುದಿದೆ. ನಾವೆಲ್ಲರೂ ಬರಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಇವತ್ತು ಬಹಳ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಇವತ್ತು ದೇಶದ
ಹಾಗೂ ಹೋಗಕ್ಕೆ ಮುಂದಿನ ದಿನದಲ್ಲಿ ರಾಜಕೀಯ ಶಕ್ತಿ ಪಡೆಯಬೇಕಾದ್ರೆ ಇವತ್ತು ಬೀದರ್ ಜಿಲ್ಲೆಯ ವಿದ್ಯಾರ್ಥಿ ಚಳವಳಿ ಯುವಕರು ಇವತ್ತು ಅವ್ರಿಗೋಸ್ಕರ 10ನೇ ತಾರೀಕಿಗೆ ಈ ಒಂದು ವಿದ್ಯಾರ್ಥಿ ದಿಶೆಯಲ್ಲಿ ಕಾರ್ಯಕ್ರಮ ಇಕ್ಕಿದ್ದೇವೆ. 11ನೇ ತಾರೀಕಿಗೆ ಒಂದು ವಿನೂತನ ಕಾರ್ಯಕ್ರಮ ಇಕ್ಕಿದ್ದೇವೆ. 12ನೇ ತಾರೀಕಿಗೆ ಈ ದೇಶದ ಬಹುದೊಡ್ಡ ಸಾಮಾಜಿಕ ಸುಧಾರಕರು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜಯಂತಿ, ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ಸಾಮಾಜಿಕ ಕಾರ್ಯಕ್ರಮಗಳಿವೆ. ಅದರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸಿದ್ಧ ನಾಟಕ ಭೀಮರಾವ್ ಅಂಬೇಡ್ಕರ್ ನಾಟಕವನ್ನ ನಾಗ್ಪುರದ ಪ್ರಸಿದ್ಧ ಕೃಷ್ಣ ಬಾಗಡೆ ಅವರ ನೇತೃತ್ವದಲ್ಲಿ ಅವತ್ತು ಸಾಯಂಕಾಲ ನಡೀತಾ ಇದೆ. ಇದಕ್ಕಾಗಿ ರಾಜ್ಯದ ನಾಡಿನ ಖಾತೆ ಚಿಂತಕರು, ವಿದ್ವಾಂಸರು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು 2 ನಿಮಿಷ ಹೆಚ್ಚಿಗೆ ಯಾಕೆ ಮಾತಾಡಿದ್ದಾರೆ ಅಂದ್ರೆ ಮಾಧ್ಯಮದ ಮುಖಾಂತರ ಜಿಲ್ಲೆ ಎಲ್ಲಾ ಬಂಧುಗಳಿಗೆ ಈ ವಿಷಯನ ತಿಳಿಲಿ. ಯಾರೋ ಅನ್ಯತಾ ಭಾವಿಸದೆ ನನ್ನ ಕಾರ್ಯದಲ್ಲಿ ಹೆಸರು ಬಂದಿಲ್ಲ, ನನ್ನ ತಾಪರದಾಗ ಹೆಸರು ಬಂದಿಲ್ಲ, ನನ್ನ ಕಟ್ಟೋಡದಾಗ ಹೆಸರು ಬಂದಿಲ್ಲ ಅಂತಲ್ಲ. ಆಯೋಜಕರು ಕೆಲವರು ಹೆಸರು ಬಂದಿದೆ, ಆಯೋಜಕರು ಕೆಲವರು ಹಿರಿಯರ ಹೆಸರು ಹಾಕಿದ್ದಾರೆ. ಯಾರ್ದಾರ ಕೈ ಬಿಟ್ಟಾರೆ ಅಂತ ಯಾರು ಅನ್ಯತಾ ಭಾವಿಸದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ, ಇದು ದಲಿತರ ಕಾರ್ಯಕ್ರಮ, ಇದು ಬಹುಜನರ ಕಾರ್ಯಕ್ರಮ, ಇದು ವಂಚಿತರ ಶೋಷಿತರ ಕಾರ್ಯಕ್ರಮ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಜಾತಿಗೆ ಸೀಮಿತ ಮಾಡಂದರೆ ಇಡೀ ವಿಶ್ವದ ಶೋಷಿತ ಜನಾಂಗದ ವಂಚಿತ ಸಮಾಜದ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ವಿನೂತನವಾಗಿ ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಭಾಗಿತ್ವ, ಎಲ್ಲರ ಮತ್ತು ಇದರಲ್ಲಿ ಕೈ ಜೋಡಿಸಿ ತನ್ನ ಮನಸ್ಸಿನಿಂದ ಸಹಾಯ ಮಾಡಿ, ಸಹಕಾರ ಮಾಡಿ, ನಿಮ್ಮ ಪಾಲಿನ ಹೋರಾಟ ಮಾಡುತ್ತಿರುವ ಯುವಕರಿಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ 3 ದಿನಗಳ ಕಾಲ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಕರಪತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಎಲ್ಲ ಮುಖಂಡರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಭೀಮ್.